ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಂದಿಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ. 1 ವೀಕ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ನಾನು ಹಬ್ಬ ಆದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ಟಿಚಿಂಗ್ ಕೆಲಸ ಇತ್ತು ಅಂತ ಹೇಳಿ, ಮುಂದಿನ ತಿಂಗಳು ಊರಿಗೆ ಹೋಗೋದಕ್ಕೆ ಬೇಕಾಗಿತ್ತು ಅಂತ ಹೇಳಿ, ಟೈಮ್ ಇರೋವಾಗಲೇ ಸ್ಟಿಚ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು. ಮೊದಲು ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಎಡಿಟಿಂಗ್ಸಲ್ಲಿ ವಿಡಿಯೋಸಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಲ್ಲಿ ಏನಾನ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ ಮೂಲಕ ಅದನ್ನು ಹೇಳ್ಬೋದು, ನಾನು ಸರಿ ಮಾಡ್ಕೊಳ್ತೀನಿ. ನನ್ನ ವ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟ ಆಯಿತೋ ಇಲ್ವೋ ಅಂತ. ನಿಮ್ಮ ಸಜೆಷನ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿದ್ದೆ. ಟಿಫನ್ಗೆ ಚಿತ್ರಾನ್ನ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ನಾನು ಸಾಂಬಾರು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 1 ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಮನೇಲೇ ಮಾಡಿದ್ದಂಥ ಅರಿಶಿನ ಪುಡಿ ಹಾಕಿ, ಮಾಮೂಲಿ ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನು ಮಾಮೂಲಿ ಮಿಸ್ಟರ್ ಬ್ರ್ಯಾಂಡ್ ಅವ್ರ ಬ್ರ್ಯಾಂಡದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು. ಅದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದರಿಂದ ಏನಪ್ಪ ಅಂತಂದರೆ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ. ಮನೇಲಿ ಈ ಹುರುಳಿಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಎಕ್ಸ್ಟ್ರಾ ತರಕಾರಿ ತರೋದಕ್ಕೆ ಆಚೆ ಎಲ್ಲೂ ಹೋಗಲಿಲ್ಲ. ಇದಕ್ಕೆ ಮೀಡಿಯಮ್ ಸೈಜ್ದು ಟೊಮೆಟೊ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಕುಕ್ಕರ್ ಕೂಗಿ 5 ನಿಮಿಷ 5 ವಿಷಲ್ ಆಗಿತ್ತು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕುವಾಗ ನಾನು ಹಿಂಗೆ ಹಾಕೋದನ್ನೇ ಮರೆತುಬಿಟ್ಟಿದ್ದೆ. ಸೊ ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಈರುಳ್ಳಿ ಟ್ರಾನ್ಸ್ಫರ್ ಆಗೋ ತನಕ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟು ಪಕ್ಕದಲ್ಲೇ ನಾನು ಹುಣಸೆಹಣ್ಣು ಕಿವುಚ್ಬಿಟ್ಟು ಹುಣಸೆಹಣ್ಣಿನ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೊಂದು 2 ನಿಮಿಷ ಕುಕ್ ಆಗಲಿ ಅಂತ ಪ್ಲೇಟ್ ಮುಚ್ಚಿದೆ. ಇದಕ್ಕೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ 2 ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಿದ್ದಂಗೆನೇ ಅದಕ್ಕೆ ನಾನು ಈ ಮಿಕ್ಸ್ನ ಹುಣಸೆ ಹಣ್ಣಿನ ರಸ ಮತ್ತು ಸಾಂಬಾರು ಪೌಡ್ರದ್ದು ರಸ ಇತ್ತು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಕುದ್ಬಿಟ್ಟು ಹಸಿ ವಾಸನೆ ಹೋಗಲಿ ಅಂತ ಮಳ್ಳೋದಕ್ಕಿಟ್ಟಿದ್ದೆ. ಇದು ಮಳ್ಳಿದಾಗ್ತಿದ್ದಂಗೆನೇ ಬೇಳೆಕಟ್ಟು ಬೆಂದ್ಕೊಂಡಿತ್ತು. ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮಳ್ತಾ ಇರ್ತಕ್ಕಂಥ ಹುಣಸೆಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸಾಂಬಾರು ಚೆನ್ನಾಗಿ ಮಳ್ಳಿ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಇದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಇಟ್ಟಿದ್ದೆ. ಸೊ ಸಾಂಬಾರು ಚೆನ್ನಾಗಿ ಆಗಿತ್ತು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು. ಫ್ಲೇವರ್ ಅಂತೂ ತುಂಬ ಸಖತ್ತಾಗಿತ್ತು. ಮನೆಯದೇ ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಸಾಧ್ಯವಾದಷ್ಟು ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸಾಂಬಾರು ಪೌಡರಿನೆಲ್ಲನೂ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸಾಂಬಾರು ಆಗ್ತಿದ್ದಂಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೆ. ನಾನು ಅಡುಗೆ ಮನೆನ ಯಾವಾಗಲೂ ಪೊರ್ಕೆಯಲ್ಲಿ ಕಸ ಗುಡಿಸಲ್ಲ, ಒಂದು ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊತೀನಿ. ಡೈಲಿ ಕ್ಲೀನ್ ಮಾಡೋದ್ರಿಂದ ಅಷ್ಟೇನು ಗಲೀಜಿರಲ್ಲ. ಹಬ್ಬ ಅಂತಂದರೆ ನೈಟ್ ಹೊತ್ತೇನು ಕ್ಲೀನ್ ಮಾಡದೆ ಮಲ್ಕೊಂಡ್ಬಿಟ್ಟಿದ್ದಾಗ ಸ್ವಲ್ಪ ಒಂದು 15-20 ನಿಮಿಷ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಡೈಲಿ ಒಂದೊಂದು ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ, ಮನೆಯೂ ಕ್ಲೀನಾಗಿರುತ್ತೆ. ಇದಾದಮೇಲೆ ನಾನು ಕಸ ಗುಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಸ್ಟಿಚಿಂಗ್ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಪೀಸ್ಗಳು ಎಲ್ಲ ಮೂಲೆಗೂ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಮಕ್ಕಳು ಆಟಾಡೋಕ್ಕೆ ಎತ್ಕೊಂಡು ಕಸದಲ್ಲಿ ನೋಡ್ತಾ ಇರ್ಬೋದು. ಕಸ ಗುಡಿಸಿದೆಲ್ಲ ಆದಮೇಲೆ ಹೊರಗಡೆ ಬಂದೆ. ಬಾಗಿಲಿಗೂ ರಂಗೋಲಿ ಎಲ್ಲ ಇಟ್ಟು ಆಗಿತ್ತು. ಎಲ್ಲ ಕೆಲಸ ಆಗ್ತಿದ್ದಂಗೆನೇ ಗ್ಯಾಸ್ ಸ್ಟವ್ ಕೆಲಸ ಪಜೀತಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನಂತೂ. ಅಡುಗೆ ಆಗೋಷ್ಟೊತ್ತಿಗೆ ಎಲ್ಲ ಆದಮೇಲೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದಾದಮೇಲೆ ಒಂದು ಸಲ ಮನೆಯೆಲ್ಲ ಕ್ಲೀನ್ ಆಯಿತಾ ಅಂತ ನೋಡ್ಕೊಂಡು ಬರೋದೇ ಒಂದು ನೆಮ್ಮದಿ ಮತ್ತು ಖುಷಿ ನನಗೆ. ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ಸ್ಟ್ರಾಂಗಾಗಿ ಒಂದು ಸಲ ಟೀ ಮಾಡ್ಕೊಳ್ಳೋಣ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅಂತ ಹೇಳಿ ಟೀಗೆ ಶುಂಠಿ ನೆನೆ ಹಾಕ್ಬಿಟ್ಟೋಗಿದ್ದೆ. ಅದರಲ್ಲಿರೋ ಮಣ್ಣೆಲ್ಲನೂ ಬಿಟ್ಕೊಳ್ಳಿ ಅಂತ ಶುಂಠಿನ ಇಲ್ಲಿ ಜಜ್ಕೊಳ್ತಾ ಇದ್ದೀನಿ. ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಶುಂಠಿ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೀ ಮತ್ತು ಪಿತ್ತ ಆಗಲ್ಲ ಅಂತ ಹೇಳ್ತಾರೆ. ಕೆಲವೊಬ್ರಿಗೆ ಟೀ ಕುಡಿದ್ರೆ ತಲೆ ಸುತ್ತು, ವಾಮಿಟ್ ಬರೋ ಥರ ಸೆನ್ಸೇಷನ್ ಎಲ್ಲ ಆಗುತ್ತೆ. ಶುಂಠಿ ಮತ್ತು ಏಲಕ್ಕಿ ಹಾಕಿ ಟೀ ಮಾಡಿ ಕುಡಿಯೋದ್ರಿಂದ ಆ ಥರ ಸೆನ್ಸೇಷನ್ ಆಗಲ್ಲ. ನನಗೆ ಮುಂಚೆಯಿಂದನೂ ಶುಂಠಿ ಇಲ್ಲದೆ ಟೀ ಕುಡಿಯೋಕ್ಕಾಗಲ್ಲ.
ಆಮೇಲೆ ಶುಂಠಿ ಇದು ಚೆನ್ನಾಗಿ ಬಲ್ತ್ಕೊಂಡಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶುಂಠಿ ಗೊಜ್ಜು ಹೇಗೆ ಮಾಡೋದು ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಕೋಲ್ಡ್ ಮೈ ಇರೋರ್ಗಂತೂ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದಾದಮೇಲೆ ನಾನು ಒಂದು ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನಾನು ಟೀಗೆ. ಅರೋಮಾ ಅಂತೂ ಸಖತ್ತಾಗಿ ಬರುತ್ತೆ. ಟೀ ಮಾಡ್ತಾಯಿದ್ದೀವಿ ಅಂತ ಮನೆಗೆ ಫುಲ್ಲು ಅರೋಮಾ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ನೆಕ್ಸ್ಟು 3 ರೋಸ್ ಟೀ ಪೌಡ್ರನ್ನ ಯೂಸ್ ಮಾಡೋದು. ಅಂಗಡೀಲಿ ಸಿಗೋ ಲೂಸ್ದೆಲ್ಲ ಹಾಕೋದಿಲ್ಲ. ಕಲಬೆರಕೆ ಅಂತ ಅದು ಹಾಕ್ತಿದ್ದಂಗೆ ಕಲರ್ ಬಿಟ್ಕೊಳ್ಳುತ್ತೆ. ಅಯ್ಯೋ ಕುಡಿಬೇಕಾ ಅಂತ ಭಯ ಬೇರೆ ಅನಿಸುತ್ತೆ ಒಂದೊಂದು ಸಲ. ಆ ಥರದ್ದೆಲ್ಲ ಬ್ರ್ಯಾಂಡ್ಗಳು 3 ರೋಸ್ ಪೌಡ್ರು ನಾನು ಯೂಸ್ ಮಾಡೋದು. ಅದಾದಮೇಲೆ ಟೀ ಚೆನ್ನಾಗಿ ಕುದ್ಕೊಳ್ಳಿ ಅಂತ ಇಟ್ಟಿದ್ದೆ. ಟೀ ಕೂಡ ಕುದಿಯೋದಕ್ಕೆ ಶುರು ಆಯಿತು. ಇದಾದಮೇಲೆ ಟೀನ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ, ಟೀ ಸೊಪ್ಪಿಂದು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ. ಇದಾದಮೇಲೆ ಟೀನ ಫಿಲ್ಟ್ರ್ ಮಾಡಿ ಇಟ್ಕೊಂಡು ಕುಡಿಯೋದಕ್ಕೆ ರಿಲ್ಯಾಕ್ಸ್ ಮೂಡ್ಗೆ ಅಂತ ರೆಡಿ ಆದೆ. ನನ್ನ ಬ್ಲಾಗ್ ಯಾರಿಗ